ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಾರ ಎಲ್ಲ ಹೆಲ್ದಿ ಫುಡ್ಡು, ವಾರಕ್ಕೊಂದಿನ ಚೀಟ್ ಮೀಲ್ ಸೆಷನಲ್ಲಿ ಈ ಸಂಡೇ ನಾವು ಚಿಕನ್ ಬರ್ಗರ್ ವಿತ್ ಚಿಕನ್ ತಂದೂರಿ ಮಾಡೋಣ. ಇದಕ್ಕೆ ನಾನು ಒಂದು ಪ್ಲೇಟ್ ತಗೊಂಡು ಇಲ್ಲಿ ಬೋನ್ಲೆಸ್ ಚಿಕನ್ನ ತಗೋಬೇಕಾಗುತ್ತೆ. ಬೋನ್ಲೆಸ್ ಚಿಕನ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ. ಇದು ಕಡಿಮೆ ಖರ್ಚಲ್ಲಿ ಮನೆಯೆಲ್ಲರೂ ಕೂತು ಖುಷಿಯಾಗಿ ಒಂದೇ ತಿನ್ಬೋದು. ಫ್ರೆಂಡ್ಸ್, ಇಲ್ಲಿ ನಾನು 2 ಕಪ್ಪು ಮೊಸರನ್ನು ಸಹ ತಗೊಂಡಿದ್ದೀನಿ. ಮೊಸರನ್ನು ತಗೊಂಡು ಈ ಚಿಕನ್ಗೆ ಎಲ್ಲನೂ ಇದು ಸೇರೋ ಥರ ನೀಟಾಗಿ ಕಲಿಸ್ಕೊಡಿ. ಇಲ್ಲಿ ನಾನು 2 ಸ್ಟೀಲ್ ಸ್ಟಿಕ್ಸ್ನ ತಗೊಂಡಿದ್ದೀನಿ. 2 ಯಾಕೆ ತಗೊಂಡಿದ್ದೀನಪ್ಪ ಅಂದರೆ, ಒಂದು ರೆಡ್ ತಂದೂರಿ ಮತ್ತು ಇನ್ನೊಂದು ಗ್ರೀನ್ ಕಲರ್ ತಂದೂರಿನ ಮಾಡ್ತಿದ್ದೀನಿ. ಒಂದೊಂದಾಗೆ ಚಿಕನ್ ಪೀಸ್ನ ತಗೊಂಡು ಈ ಸ್ಟಿಕ್ಸ್ಗೆ ಚುಚ್ಚಿಬಿಟ್ಟು ಈ ಥರ ಹಿಂದಕ್ಕೆ ಎಳ್ಕೊಬೇಕಾಗುತ್ತೆ. ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಆಲ್ರೆಡಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಚಿಕನ್ ಪೀಸ್ನೂ ಸಹ ಈ ಥರ ಚುಚ್ಚಿ ಇದಕ್ಕೆ ರೆಡಿ ಮಾಡಿ ಸ್ಟಿಕ್ಸ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಮತ್ತು ನಾವು ಗ್ರೀನ್ ಚಿಕನ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಇದಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ. ಮಿಕ್ಸಿ ಜಾರ್ನ ತಗೊಂಡು ಒಂದು ಇಡಿಯಷ್ಟು ಪುದೀನಾನ ತಗೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿ ಅದನ್ನು ತಗೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದನ್ನು ರುಬ್ಕೋಬೇಕು. ಈ ನಾವು ಬೋನ್ಲೆಸ್ ಚಿಕನ್ನ ತಗೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಉಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾವು ರುಬ್ಬಿಟ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟು ಒಂದು 3 ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೋಬೇಕು. ಚಿಕನ್ನು ಫ್ರೆಶ್ ಆಗಿದ್ದರೆ ಈ ತಂದೂರಿ ತುಂಬ ರುಚಿಯಾಗಿರುತ್ತೆ. ಚಿಕನ್ನು ಫ್ರೆಶ್ ಆಗಿರೋ ಥರ ನಾವು ನೋಡಿಕೊಂಡು ತರಬೇಕಾಗುತ್ತೆ. ಇದಕ್ಕೆ ಒಂದು ಅರ್ಧ ಹೋಳು ಲೆಮನ್ನ ತಗೊಂಡು ಅದನ್ನ ಸ್ವೀಸ್ ಮಾಡ್ಕೊಳ್ಳಿ. ಆಗಲೇ ರೆಡಿ ಮಾಡಿದ್ವಲ್ಲ, ಅದೇ ರೀತಿಯಲ್ಲೇ ಇದನ್ನು ಸಹ ಒಂದು ಸ್ಟಿಕ್ ತಗೊಂಡು ಈ ಥರ ಇದಕ್ಕೆ ಚುಚ್ಚಿ ಈ ಥರ ಹಿಂದಕ್ಕೆ ಎಳ್ಕೋಬೇಕು. ನಾವು ರೆಡಿ ಮಾಡಿ ಇಟ್ಕೊಂಡು ಎಲ್ಲ ಚಿಕನ್ನು ಇದಕ್ಕೆ ಚುಚ್ಚಿಬಿಟ್ಟು ಹಿಂದಕ್ಕೆ ಸೇರಿಸ್ಕೊಂಡು ಇದನ್ನು ಒಂದು ಸೈಡ್ಗೆ ಇಟ್ಕೊಳ್ಳಿ. ಪ್ಲೇಟಲ್ಲಿ ಇನ್ನೂ ಮಸಾಲೆ ಉಳಿದಿದೆ. ಈ ಚಿಕನ್ಗೆಲ್ಲ ಸ್ಪ್ರೆಡ್ ಆಗೋ ಥರ ಎಲ್ಲ ಕಡೆ ನೋಡಿ ಈ ಥರ ಉಜ್ತೀನಿ. ತುಂಬ ಮಸಾಲೆಯಿಂದ ತಿಂದರೆ ಚೆನ್ನಾಗಿರುತ್ತೆ. ಸ್ಪೈಸಿ ಆಗಿರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಗ್ರೀನ್ ಚಿಕನ್ ತಂದೂರಿ ರೆಡಿ ಆಯಿತು. ರೆಡ್ದು ರೆಡಿ ಆಗಿದೆ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಇಲ್ಲಿ ನಾನು ಒಂದು ಜಾಲರೆ ಥರ ತಗೊಂಡಿದ್ದೀನಿ ಇದನ್ನು ಸುಡೋಕ್ಕೆ. ಸೊ ಸ್ಟವ್ ಆನ್ ಮಾಡಿಕೊಂಡು ಜಾಲರೆನ ಇಟ್ಕೊಂಡು ಇದ್ರ ಮೇಲೆ ನಾನು ಫಸ್ಟ್ ಗ್ರೀನ್ ಚಿಕನ್ ತಂದೂರಿನ ಇಡ್ತಿದ್ದೀನಿ. ಇದನ್ನು ನಾವು ಕಡಿಮೆ ಉರಿಯಲ್ಲಿ ಸುಡಬೇಕಾಗುತ್ತೆ, ಇಲ್ಲಾಂದರೆ ಬೇಗ ಅದು ಬೆಂದಂಗೆ ಆಗುತ್ತೆ, ಬಟ್ ಹಸಿ ಹಂಗೆ ಇರುತ್ತೆ. ನಾನು ಇನ್ನೊಂದು ಮಿಕ್ಸಿ ಜಾರ್ ತಗೊಂಡು ಇಲ್ಲಿ ಬಾಯ್ಲ್ಡ್ ಎಗ್ಗು, 5ರಿಂದ 6 ಬೆಳ್ಳುಳ್ಳಿ, 2 ಸ್ಪೂನ್ ಆಯಿಲು, ಕುಕ್ಕಿಂಗ್ ಆಯಿಲು ಮತ್ತು ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡ್ರು, ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಸ್ಮೂತಾಗಿ ರುಬ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಟೆಕ್ಸ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ಅದೇ ಜಾರ್ಗೆ ಸ್ವಲ್ಪ ಚಿಕನ್ನ ಹಾಕ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟು, ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗರಂ ಮಸಾಲ, ಉಪ್ಪು ಮತ್ತು ಬೈಂಡಿಂಗೋಸ್ಕರ 1.5 ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಮಿಕ್ಸಿ ಮಾಡಿಕೊಂಡ್ರೆ ತುಂಬ ಮಿಕ್ಸಿ ಮಾಡ್ಕೋಬೇಡಿ, ಸ್ವಲ್ಪ ತರಿಯಾಗೇ ಇರಬೇಕು. ನೋಡಿ, ಈ ಥರ ಇದ್ದರೆ ಸಾಕು. ಇದಕ್ಕೆ ಒಂದು ಆನಿಯನ್ನ ಕಟ್ ಮಾಡಿ ಹಾಕ್ಕೊಂಡು ಆನಿಯನ್ನ ಅದಕ್ಕೆ ಸೇರೋ ಥರ ಚೆನ್ನಾಗಿ ಈ ಥರ ಕೈಯಿಂದ ಕಲಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲ, ಖಾರದ ಪುಡಿ, ನಿಮಗೆ ಬೇಕು ಅಂದರೆ ಖಾರದ ಪುಡಿನ ಸೇರಿಸ್ಕೊಂಡು ಅದನ್ನು ಈ ಥರ ಕಲಿಸ್ಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಳಿ, ಉಂಡೆ ಆಗೋ ಥರ ಕಲಿಸ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಈ ಕಡೆ ಜಾಲರೆಯಲ್ಲಿ ಗ್ರೀನ್ ಚಿಕನ್ ತಂದೂರಿ ಇಟ್ಟಿದ್ನಲ್ಲ, ಅದನ್ನು ಒಂದು ಸಲ ತಿರುಗಿಸ್ಕೊಡ್ತೀನಿ. ನೋಡಿ, ಬೆಂದಿದೆ. ಇದು ಮಧ್ಯದಲ್ಲಿ ಹಂಗೆ ಉಳಿತೆ. ಅದಕ್ಕೆ ಒಂದು ಚಾಕು ತಗೊಂಡು ಸ್ವಲ್ಪ ಗ್ಯಾಪ್ ಮಾಡಿಕೊಟ್ರೆ ಆ ಮಧ್ಯನೂ ಚೆನ್ನಾಗಿ ಬೇಯುತ್ತೆ ಮತ್ತು ತಿನ್ನೋಕ್ಕೆ ಚೆನ್ನಾಗಿ ರುಚಿಯಾಗಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಫುಲ್ ಗ್ರೀನಿಶ್ ಆಗಿ ಕಾಣ್ತಿದೆ. ಫ್ರೆಂಡ್ಸ್, ಇನ್ನೊಂದು ಕಡೆ ಒಂದು ಸ್ಟವ್ ಆನ್ ಮಾಡಿಕೊಂಡು ತವ ಇಟ್ಕೊಳ್ಳಿ. ತವ ಬಿಸಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಚಿಕನ್ನ ಈ ಥರ ಚಿಕ್ಕದು ಸ್ಲೈಸ್ ಆಗಿ ಈ ಥರ ತಟ್ಕೋಬೇಕಾಗತ್ತೆ. ಇದನ್ನು ಬರ್ಗರ್ ಮಧ್ಯೆ ಇಡೋಕ್ಕೋಸ್ಕರ ಇದು ಒಂದು 10 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇದೇನು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ನೋಡಿ, ತಿರುಗಿಸ್ಕೊಡೋಣ. ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ತಿರುಗಿಸ್ಕೊಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಈ ಥರ ಎಲ್ಲನೂ ನಮ್ಗೆ ಎಷ್ಟು ಬರ್ಗರ್ ಬೇಕೋ ಅಷ್ಟು ಈ ಥರ ಸ್ಲೈಸಸ್ಸು ನಾವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮ್ಮ ಗ್ರೀನ್ ಚಿಕನ್ ತಂದೂರಿನೂ ರೆಡಿ ಆಯಿತು. ಅದು ಚೆನ್ನಾಗಿ ಬೆಂದಿದೆ. ಈಗ ರೆಡ್ ಚಿಕನ್ನು ಸಹ ಅದೇ ರೀತಿಯಲ್ಲೇ, ಗ್ರೀನ್ ಚಿಕನ್ ರೀತಿಯಲ್ಲೇ ನಾವು ಬೇಯಿಸ್ಕೊಳ್ಳೋಣ. ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಎಲ್ಲ ಸೈಡು ರೊಟೇಟ್ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕು. ಇದು ಬೇಯಲಿ. ನಾವು ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿಕೊಂಡು ಒಂದು ತವ ಇಟ್ಕೊಳ್ಳಿ. ತವ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಬಟರ್ನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಔಟ್ಸೈಡು
ರೆಡಿಮೇಡ್ ಬರ್ಗರ್ನ ತಂದಿದ್ವಿ. ಆ ರೆಡಿಮೇಡ್ ಬರ್ಗರ್ನ ಈ ಥರ ಒಂದು ಸಲ ಸ್ಪ್ರೆಡ್ ಮಾಡಿ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಸ್ಪ್ರೆಡ್ ಮಾಡಬೇಕು. ಅದ್ರ ಜೊತೆಗೆ ಮಯೋನೈಸ್ನ ಹಾಕ್ಬಿಟ್ಟು ಅದನ್ನು ಸಹ ಎಲ್ಲ ಸೈಡ್ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಚಿಕನ್ ಸ್ಲೈಸ್ನ ಇಟ್ಕೋಬೇಕು. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ಮು, ಆನಿಯನ್ನು, ಟೊಮೆಟೊ ಎಲ್ಲನೂ ಸೇರಿಸ್ಕೊಂಡು ಅದ್ರ ಮೇಲೆ ಒಂದು ಸ್ಲೈಸು ಚೀಸ್ನ ಹಾಕಿ ಅದ್ರ ಮೇಲೆ ಬರ್ಗರ್ನ ಇಟ್ಟು ಒಂದು 5 ನಿಮಿಷ ಚೀಸ್ ಮೆಲ್ಟಾವರೆಗೂ ಇಟ್ಟರೆ ಸಾಕು, ನಮಗೆ ಡೊಮಿನೋಸ್ ರೀತಿಯಲ್ಲೇ ಬರ್ಗರ್ ರೆಡಿ ಆಗುತ್ತೆ. ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ಮನೆಯಲ್ಲೇ ಮಾಡಿಕೊಂಡು ಮನೆಯವರೆಲ್ಲ ಕೂತು ಒಂದಿನ ಸಂಡೇ ತಿಂದರೆ ಖುಷಿಯಾಗಿ ಜಾಲಿಯಾಗಿರುತ್ತೆ. ಫ್ಯಾಮ್ಲಿ ಸಮೇತ ಡೊಮಿನೋಸ್ಗೆ ಹೋಗಬೇಕು ಅಂದರೆ ನಿಯರ್ಲಿ 1500 ಆ ರೀತಿ ಆಗುತ್ತೆ. ನನಗಿಲ್ಲಿ ಜಸ್ಟ್ 400 ಖರ್ಚಾಗಿದೆ ಅಷ್ಟೇ. ನಾವು 5 ಜನ ತಿಂದ್ವಿ. ಕಡಿಮೆ ಖರ್ಚಲ್ಲೇ ಖುಷಿಯಾಗಿ ಸಂಡೇ ಎಂಜಾಯ್ ಮಾಡಿದ್ವಿ. ನಾವಿಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಸಾಕು, ಮನೆಯಲ್ಲೇ ನಾವು ಖುಷಿಯಾಗಿ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ನೋಡಿ, ಪಾರ್ಟಿ ರೀತಿಯಲ್ಲೇ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನನ್ನ ಮಗಳನ್ನ ನೋಡಿ ಎಷ್ಟು ಖುಷಿಯಾಗಿ ತಿಂತಿದ್ದಾಳೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.